ಆಗ ತಾನೇ ಭೂಮಿಗೆ ಬಂದಿದ್ದ ಪುಟಾಣಿ ಕಂದಮ್ಮ. ಬಾಳಿ ಬದುಕಬೇಕಾಗಿದ್ದ 15 ದಿನದ ಪ್ರಿಯಾಂಕಾ ಎಂಬ ಹೆಣ್ಣು ಮಗು ಹುಟ್ಟಿದೆ ಎಂಬ ಕಾರಣಕ್ಕೆ ತಂದೆಯಿಂದಲೇ ಕೊಲೆಯಾಗಿರುವುದಕ್ಕೆ ಇಲ್ಲಿನ ಜನ ಮಮ್ಮಲ ಮರುಗುತ್ತಿದ್ದಾರೆ. ಕಳೆದೊಂದು ವರ್ಷದ ಹಿಂದೆ ಕಾಕ್ತಿಯಲ್ಲಿರುವ ಉಕ್ಕಡ ಗ್ರಾಮದ ಶೀಲಾ ಜೊತೆಗೆ ಪೊಲೀಸ್ ಕೆಲಸ ಸಿಗ್ತದೆ ಅಂತ ಮದುವೆಯಾಗಿದ್ದ ಭೀಮರಾಯ 1 ವರ್ಷದೊಳಗೆ ಅಪ್ಪನಾದೆ ಎನ್ನೋ ಸಂತೋಷ ಪಡೋ ಬದಲು ಹೆಣ್ಣು ಮಗು ಹುಟ್ಟಿದೆ ಎಂದು ಅಸೂಯೆ ಪಟ್ಟು 15 ದಿನದ ಮಗುವಿಗೆ ವಿಷ ಹಾಕಿ ಈಗ ಹಿಂಡಲ್ಗ ಜೈಲು ಪಾಲಾಗಿದ್ದಾನೆ. ತಾಯಿ ಮಲಗಿದ್ದ ವೇಳೆ 15 ದಿನದ ಹೆಣ್ಣು ಮಗುವಿಗೆ ವಿಷ ಹಾಕಿ ಕೊಲೆ ಮಾಡಿದ ತಂದೆಯನ್ನ ಬಂಧಿಸಿ ಜೈಲಿಗೆ ಅಟ್ಟಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಭರೋಸೆಯವರು ತಿಳಿಸಿದ್ದಾರೆ. ಕಾಕ್ತಿ ಬಳಿಯ ಉಕ್ಕಡದಲ್ಲಿನ ಶೀಲಾ ಅವರ ಮನೆಗೆ ವಿಷದ ಜೊತೆಗೆ ಹೋಗಿದ್ದ ಆರೋಪಿ ತಂದೆ ಭೀಮರಾಯ್ ಚಿಪ್ಪಾಡಿ ಆಗ ಮಳೆ ಬರ್ತಾ ಇತ್ತು. 15 ದಿನದ ಹೆಣ್ಣು ಮಗು ಪ್ರಿಯಾಂಕಾಗೆ ವಿಷ ಹಾಕಿ ಅಲ್ಲಿಂದ ಕಾಲ್ಕಿತ್ತಿದ್ದಾನೆ. ಆತನ ಹೆಂಡತಿ ಶೀಲಾ ಚಿಪ್ಪಾಡಿ ನೀಡಿದ ದೂರಿನ ಆಧಾರದ ಮೇಲೆ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಇದಕ್ಕೂ ಮುನ್ನ ಶೀಲಾ ಚಿಪ್ಪಾಡಿ ಉಕ್ಕಡದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿ ಈ ವಿಷಯವನ್ನ ಕಣ್ಣೀರು ಹಾಕುತ್ತಲೇ ತಿಳಿಸಿದ್ದಾರೆ. ಪೊಲೀಸ್ ನೌಕರಿಯನ್ನು ಕೊಟ್ಟಾರಿ, ನಾ ನೌಕರಿ ನಿಂತಿಂದಿ. ಒಂದೂರಿಗೆ ಬಂದಾರ, 2 ಗಂಟೆಗೆ ಹಾಕಿದಾರ್ರಿ ಅವ್ರಿ. ಹತ್ತಿ ನಿನ್ನ ತಂದಾರ್ರಿ ಅವ್ರಿ. ಹಾಕಿದಾರ್ರಿ ಅನ್ನಿಟ ಅದ್ರಾಗ ನನ್ ಎಬ್ಸಿರನ್ರಿ, ಅವರೇ ಎಬ್ಸ್ಯಾರ್ರಿ ನನ್ರಿ. ಹುಡುಗಿ ಬಾಯನ ಹಾಕ್ಯಾರಿ, ನಂಗ್ ಹಾಕಿದಾಗ ನನ್ಗೆ ಎಬ್ಸ್ಯ. ಅದ್ರ ಹುಡುಗಿ ಬಾಯನ ಉಣ್ಯಾಂದ ಮತ್ ಬಾಯನ ಬುರ್ಗ ಬಂದಿತ್ರಿ. ಬುರ್ಗ ಬಂದಿದ್ರಿ. ಅದ್ರಾಗ ನಮ್ಮ ಅತ್ತಿನ ಕರ್ದ ಅತ್ತಿ ನಾ ಹುಡುಗಿ ಬಾಯಂದ ಬುರ್ಗ ಬರಾಯ್ದಂತ ಚೀರ್ದ್ರಿ. ಅದ್ರಾಗಂದ್ರಿ ನಮ್ಮ ಅತ್ತಿ ಓಡ್ ಬಂದ್ ಹುಡುಗಿನ ತಗೊಂಡ ಅದ್ರಾಗ್ರಿ. ಹೆಣ್ಣು ಮಗು ಹುಟ್ಟಿದೆ ಎಂಬ ಕಾರಣಕ್ಕೆ ಮನೆಗೆ ಬಂದು 15 ದಿನದ ಹೆಣ್ಣು ಮಗಳನ್ನ ಕೊಲೆ ಮಾಡಿದ್ದಾನೆ. ಗಂಡನ ಮನೆಯಲ್ಲಿ ನನಗೆ ಕಿರುಕುಳ ನೀಡ್ತಾ ಇದ್ರು, ಮಗು ಹುಟ್ಟಿದ ತಕ್ಷಣ ಮನೆಗೆ ಬರುವಂತೆ ಪೀಡಿಸ್ತಾ ಇದ್ರು ಅಂತ ಅಳಲು ತೋಡಿಕೊಂಡಿದ್ದಾರೆ. ಇನ್ನು ಇದೇ ವೇಳೆ ಕೆಂಪಣ್ಣ ನಿಂಗಣ್ಣ ಪಾಟೀಲ್ ಎಂಬುವರು ಮಾತನಾಡಿ, ಹೆಣ್ಣು ಮಗು ಜನಿಸಿದ ಕಾರಣಕ್ಕೆ ಭೀಮರಾಯ 15 ದಿನದ ಮಗುವನ್ನ ಕೊಲೆ ಮಾಡಿದ್ದಾನೆ. ಹೆಣ್ಣು ಮಗು ಬೇಡ ಎಂದಿದ್ರೆ ನಮಗೆ ಕೊಡಬಹುದಿತ್ತು, ನಾವು ಆ ಮಗುವನ್ನ ಸಾಕ್ತಿದ್ವಿ. ಆತನಿಗೆ ಜೀವಾವಧಿ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. ಮಾರುತಿ ಪಾಟೀಲ್ ಮಾತನಾಡಿ, ವಿಷದ ಬಾಟ್ಲಿ ಹಿಡಿದುಕೊಂಡು ಬಂದು ಉಕ್ಕಡದಲ್ಲಿನ ಮನೆಯಲ್ಲಿದ್ದ ಹೆಣ್ಣು ಮಗುವಿಗೆ ವಿಷ ಹಾಕಿ ಆರೋಪಿ ಭೀಮರಾಯ ಪಾರಾಗಿದ್ದಾನೆ. ಅದು ಆ ಮಗುವಿನ ಅಪ್ಪನಾಗಿ ಆ ಮಗುವನ್ನ ಕೊಲೆ ಮಾಡಿರುವುದು ನಿಜಕ್ಕೂ ನಾಚಿಕೆಗೇಡು ಅಂತ ದೂರಿದ್ದಾರೆ. ಒಟ್ಟಾರೆ ಸುಂದರ ಸಂಸಾರದೊಂದಿಗೆ ಮುದ್ದಾದ ಮಗಳ ಜೊತೆ ಜೀವನ ನಡೆಸಬೇಕಿದ್ದ ಭೀಮರಾಯ 15 ದಿನದ ಹೆಣ್ಣು ಮಗಳನ್ನ ತನ್ನ ಕೈಯಾರೆ ಕೊಲೆ ಮಾಡಿ ಜೈಲು ಪಾಲಾದ್ರೆ, ಇತ್ತ ಮಗು ಕಳೆದುಕೊಂಡ ಮಗು ಕೊಲೆ ಮಾಡಿದ ಪಾಪಿ ಗಂಡನ ಕೃತ್ಯಕ್ಕೆ ಪತ್ನಿ ತವರು ಮನೆಯಲ್ಲಿ ಕುಳಿತಿರೋದು ದೊಡ್ಡ